ಒಬ್ಬ ಬಹಳ ಒಳ್ಳೆಯ ಮನುಷ್ಯ ಸಂತ ಇದ್ದ. ಬಹಳ ಒಳ್ಳೆ ಸಂತ. 99 ವರ್ಷ ಆಗಿತ್ತು. ಆತ 99 ವರ್ಷ ಬದುಕಿದ್ರು ಸಹಿತ ಆತ ದುಃಖಿ ಆಗಿರಲಿಲ್ಲ, ಸಂತೋಷವಾಗಿದ್ದ. ಅಷ್ಟು ವರ್ಷ ಬಹಳ ಕಷ್ಟದ್ದದ ಅದು. ಪ್ರಸನ್ನವಾಗಿ ಬಸವ ಶರಣರು ಹೇಳೋದಿಲ್ಲ, ಪ್ರಸಾದ ಕಾಯ ಅಂತ. ಪ್ರಸನ್ನತಾ, ಹಂಗೆ ಪ್ರಸನ್ನ, ಚೇರ್ಫುಲ್, ಆಲ್ವೇಸ್ ಚೇರ್ಫುಲ್. ಹಾಂಗಿದ್ದ 99 ವರ್ಷಗಳ ಕಾಲ ಬದುಕಿದರೂ ಸಹಿತ ಯಾರಿಗೂ ಆತ ಬೇಡಾಗಿರ್ಲಿಲ್ಲ, ಹಂಗ ಬದುಕಿದ್ದ. ಜನ ಅವನನ್ನು ಅಷ್ಟು ಗೌರವಿಸ್ತಿದ್ರು, ಮೆಚ್ಚಿಕೊಂಡಿದ್ರು. ಆತನ ಹಾಡುಗಳು, ಆತನ ಮಾತುಗಳು, ಅವುಗಳನ್ನು ಕೇಳೋದಕ್ಕೆ ಅಷ್ಟು ಜನ ಇಚ್ಛೆ ಪಡ್ತಿದ್ರು. ಯಾಕೆ? ಮಾತಿನೊಳಗೆ ಪ್ರಸನ್ನತ, ಹಾಡಿನೊಳಗೆ ಪ್ರಸನ್ನತ, ನೋಟದಲ್ಲಿ ಪ್ರಸನ್ನತ, ಮಾಟ ಕಾರ್ಯಗಳಲ್ಲಿ ಪ್ರಸನ್ನತ. ಹಂಗಿದ್ದ. 99ನೆಯ ವರ್ಷ ಅವನ ಹುಟ್ಟು ಹಬ್ಬ ಮಾಡೋದಂತ ಎಲ್ಲರೂ ಕೂಡಿದರು. ಶತಮಾನೋತ್ಸವ. ಭಾಳ ಜನ ಕೂಡಿದರು. ಕೂಡಿದಾಗ ಎಲ್ಲರಿಗೂ ಆನಂದವೇ ಆನಂದ. ಯಾಕೆಂದರೆ ಅವನಿಂದ ಪ್ರೇರಣೆ ಪಡೆದವರು ಲಕ್ಷ ಲಕ್ಷ ಜನ. ಏನು ಪ್ರೇರಣೆ? ಪ್ರಸನ್ನರಾಗಿರಬೇಕು ಅಷ್ಟೆ. ಅದಕ್ಕೆ ಜನ ಬಹಳ ಕೂಡಿದ್ರು. ಒಬ್ಬ ಪ್ರಶ್ನೆ ಕೇಳ್ದ, ಮಹಾನುಭಾವರೇ, ತಮಗೆ 99, ನಮ್ಗೆಲ್ಲರಿಗೂ ಒಂದು ಕುತೂಹಲ ಅದ. ಇಷ್ಟು ವರ್ಷ ತಾವು ಬದುಕಿರಿಯಲ್ಲ, ಏನು ದೊಡ್ಡ ಮಹಲ ಕಟ್ಟಿಲ್ಲ, ಭಾರಿ ಭಾರಿ ಪ್ರಶಸ್ತಿಗಳನ್ನ ತಮಗೇನು ಯಾರೂ ಕೊಟ್ಟಿಲ್ಲ, ಇಷ್ಟೆಲ್ಲ ಇದ್ದರೂ ಸಹಿತ ಎಷ್ಟು ಸಂತೋಷವಾಗಿ ನಗುಮುಖದಿಂದ ಬದುಕಿರಲ್ಲ, ಇದಕ್ಕೇನು ಕಾರಣ ಅಂತ ಕೇಳ್ದ. ಇದು ನಮ್ದು ಎಲ್ಲರದು ಪ್ರಶ್ನೆ ಅಂದ. ನಾವು ಎಟ್ಟೆಟ್ಟ ಪ್ರಯತ್ನ ಮಾಡ್ತೇವೆ, ಆಗವಲ್ದು. ಎಷ್ಟು ಚಲೋ ಒಂದು ಮಗು ಹುಟ್ಟಿರ್ತದ, ಏನು ಮಸ್ತ್, ಬಹಳ ದಿವಸಕ್ಕೊಂದು ಮಗು ಹುಟ್ಟಿರ್ತದ ಹೇಳಿ. ಆದರೆ ಮುಖದ ಮೇಲೆ ಪ್ರಸನ್ನತಾ ಇಲ್ಲ. ಯಾಕೆ? ಅದು ಮಗು ಹೆಣ್ಣು ಅಷ್ಟೆ. ಎಷ್ಟು ವಿಚಿತ್ರದ ನಮ್ಮದು. ಅದಕ್ಕೆ ಅವ ಕೇಳ್ದ, ನಮ್ದೆಲ್ಲ ಪ್ರಶ್ನೆ ಗುರುಗಳೇ, ತಾವು ದೊಡ್ಡ ಸಂತರು, ಹೇಳಿ ನೀವು ಏನರೇ ಮಾಡಿ ಸಂತೋಷವನ್ನು ಅನುಭವಿಸ್ತಾ ಇದ್ದೀರಿ ಜೀವನದಲ್ಲೇ. ನಾವು ಇಷ್ಟು ವರ್ಷ ನೋಡ್ತೇವೆ, ಒಂದು ಸಲ ಸಹಿತ ನೀವು ಅಸಂತುಷ್ಟರಾಗಿದ್ದು ನಮಗೆ ಕಂಡಿಲ್ಲ. ಬಂದಾವ, ಎಲ್ಲ ಕಾಲ ಬಂದಾವ. ಜೀವನದ ಬಳಕ ಮಳೆಗಾಲು ಬಂದಿರ್ತದ, ಚಳಿಗಾಲು ಬಂದಿರ್ತದ, ಬ್ಯಾಸಿಗೆನೂ ಬಂದಿರ್ತದ, ಸುಖದ ಕಾಲು ಬಂದಿರ್ತದ, ದುಃಖದ ಕಾಲು ಬಂದಿರ್ತದ. ಎಲ್ಲರಿಗೆ ಬರುವ ಹಾಗ ನಿಮ್ಮ ಜೀವನದಾಗೂ ಏರ ಇಳುವ ಎಲ್ಲ ಬಂದು ಹೋಗ್ಯಾವ. ಆದರೆ ನಿಮ್ಮ ಮುಖದ ಪ್ರಸನ್ನತೆ, ನಿಮ್ಮ ಮಾತಿನೊಳಗಿರುವಂಥ ಪ್ರಸನ್ನತೆ ಹೇಗೆ ಬಂತು ಅಂತ ಕೇಳ್ದ. ಅವಾಗ ಸಂತರು ಹೇಳ್ತಾರ, ಅದೇನು ದೊಡ್ಡ ಮಾತು ಅಂತ. ಅದೇನು ದೊಡ್ಡ ರಹಸ್ಯ ಅಲ್ಲ, ಹೇಳ್ತೀನಿ ಕೇಳು. ನಾನು ಸಣ್ಣವಿದ್ದೆ. ಒಂದು ದಿವಸ ಅಳ್ಕೋತ ಬಂದೆ ಮನೆಗೆ. ನಮ್ಮ ತಾಯಿ ಕೂಡಿಸಿಕೊಂಡು ಹೇಳಿದ್ಲು, ಯಾಕೆ ಅಳ್ತೀಯ ಅಂದ್ಲು. ಇವ ಹೇಳ್ದ, ಅವ್ರು ಹಂಗ ಮಾಡಿದರು, ಇವ್ರು ಹಂಗ ಮಾಡಿದರು ಅಂತ ಹೇಳ್ದ. ತಕರಾರು ಹೇಳ್ದ ಎಲ್ಲರ ಬಗ್ಗೆ. ಅವರು ಹೊಡೆದರು, ಇವರು ಬೈದರು ಅಂದ. ಆಕೆ ಹೇಳಿದ್ಲು, ಬಹಳ ಅದ್ಭುತ ಮಾತು ಹೇಳಿದ್ಲು ನನಗೆ ಅಂತ ಸಂತ ಹೇಳ್ತಾ ಇದ್ದಾನೆ. ಸಣ್ಣ ಹುಡುಗ, ತಾಯಿ ಕೂಡಿಸಿಕೊಂಡು ಒಂದು ಮಾತು ಹೇಳಿದ್ಲು, ನೋಡೋ, ನೀನು ಆನಂದವಾಗಿರ್ಲಿಕ್ಕೆ ಬಯಸ್ತೀಯೋ ಏನು ಅಳ್ಕೋತಿರಕ್ಕೆ ಬಯಸ್ತೀಯೋ ಹೇಳು ನನಗೆ. ನಾವಾದ್ರೆ ಹಂಗೆ ಮಾಡ್ತಿದ್ದಿಲ್ಲ. ಯಾವ ಬೈದಾವ
ನೋಡೇ ಬಿಡ್ತೀನಿ ಒಂದು ಕೈಯ ಅಂತ, ತೋರ್ಸವನ ಅಂತಿತ್ತು. ಆಕೆ ಹಂಗೆ ಹೇಳಲಿಲ್ಲ, ನೋಡೋ ಜಗತ್ತು ಹೆಂಗೆ ಹಾಕಿರೋಲ್ದಾಕ, ನೀನು ಸಂತೋಷವಾಗಿ ಬದುಕೋ ಇಚ್ಛೆ ಅದೋ ಅಥವಾ ದುಃಖಿಯಾಗಿ ಅಳ್ಕೋತ ಬದುಕಬೇಕಂತೀಯೋ ಹೇಳು ಅಂದ್ಲು. ಇದು ತತ್ವಜ್ಞಾನ, ಮನಸ್ಸಿನ ರೀತಿ ಅದು. ಆಕೆ ಹಿಂಗ ರೂಪ ಕೊಟ್ಟು ಆ ಹುಡುಗ ಹೇಳ್ದ, ನಾನು ನಕ್ಕೋತ ಆನಂದವಾಗಿ ಬದುಕಬೇಕಂತೇನಿ, ಇವ್ರು ಬಿಡವಲ್ರು ಅಂದ. ಅವ್ರು ಬಿಡ್ಲಿ, ನೀನು ಹೆಂಗ ಬದುಕಬೇಕಂತ ವಿಚಾರ ಮಾಡಿದಿ ಹೇಳು ಅಂದ್ಲು. ಅವಾಗ ಹುಡುಗ ಹೇಳ್ದ, ನಾನು ಆನಂದವಾಗಿರಾಕ, ಚೆನ್ನಾಗಿರಾಕ, ಸಂತೋಷವಾಗಿರಾಕ ಇಚ್ಛೆ ಪಡ್ತೀನಿ ಅಂದ. ಹಂಗಾದ್ರೆ ಅದು ನಿನ್ನ ಕೈಯಾಗ ಅದ, ಇರು ಅಂದ್ಲು. ಅದೇನ ದೇವ್ರ ತಂದು ಮಾಡ್ಬೇಕಂತಲ್ಲ, ಅವ್ರವ್ರು ಗಳಿಸಿಕೊಡ್ಬೇಕಂತಲ್ಲ, ಎಲ್ಲ ಕೊಡ್ಬೋದು. ಪ್ರಸನ್ನತೆಯನ್ನ ಜಗತ್ತು ಕೊಡ್ತದೇನು? ಎಲ್ಲ ಕೊಡ್ಬೋದು ಜಗತ್ತಿನಲ್ಲಿ. ಏನು ಹಣ ಕೊಡ್ಬೋದು, ಮತ್ತೇನ ಕೊಡ್ಬೋದು, ವಿದ್ಯಾ ಕೊಡ್ಬೋದು, ಎಲ್ಲ ಕೊಡ್ಬೋದು. ಪ್ರಸನ್ನತೆ ಏನು ಕೊಡೋದು? cheerfulness is to come from the bottom of our heart, from the center of our heart, from the center of our being. ನಮ್ಮ ಹೃದಯದ ಮಧ್ಯದಿಂದಲೇ ಸಂತೋಷ ಹೊರಗೆ ಬರಬೇಕಾಗ್ತದೆ. ಅದಕ್ಕೆ ನೀನು ಒಂದು ಗಟ್ಟಿಯಾಗಿ ನಾ ಹೇಳ್ತೀನಿ ಕೇಳು. ನೀನು ಜೀವನದ ತುಂಬ ಆನಂದವಾಗಿರಬೇಕಾದ್ರೆ ಏನು ಮಾಡಬೇಕು? ಎದ್ದು ಕೂಡಲೇ ಕೇಳ್ಕೋ, ಏನು ಇಂದ ನಾನು ಆನಂದವಾಗಿರಬೇಕೋ ಅಥವಾ ದುಃಖಿಯಾಗಿರಬೇಕು ಅಂತ ಕೇಳು. ನಿನಗೆ ನೀನೇ ನಿರ್ಧಾರ ಮಾಡು. ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಯುವರ್ ಸೆಲ್ಫ್. ನೀನೇ ಒಂದು ನಿರ್ಧಾರ ಕೈಕೋ. ಬೆಳಿಗ್ಗೆ ಎದ್ದು ಅಂತ ಮುಂಜಾನೆ ಎಬ್ಸಿದ್ಲು ಹೇಳು, ಇಂದ ನೀನು ಆನಂದವಾಗಿರ್ಬೇಕಂತೀಯೋ ಏನು ದುಃಖಿಯಾಗಿರ್ಬೇಕಂತೀಯೋ? ಅದ ನಿನ್ನ ಕೈಯೊಳಗದ. ಯಾರೇನು ಮಾಡಿದ್ರೆ ಏನಾಯ್ತು, ಜಗತ್ತೇ ಆಗಿದ್ರೆ ಏನಾಯ್ತು, ನೀನು ಹೆಂಗಿರ್ಬೇಕಂತ ಹೇಳು ಅಂದ್ಲು. ಹುಡುಗ ಹೇಳ್ದ, ನಾನು ಇಂದ ಆನಂದವಾಗಿರ್ಬೇಕಂತೀನಿ. ಹಂಗಾದ್ರೆ ಆನಂದವಾಗಿರು. ಸಾಯಂಕಾಲ ಬಂದು ನನಗೆ ಹೇಳು ಆನಂದವಾಗಿದ್ದೀನಿ ಅಂತ ಹೇಳು ಅಂದ್ಲು. ಮುಂಜಾನೆ ಪ್ರಶ್ನೆ ಕೇಳ್ತಿದ್ಲು, ಸಾಯಂಕಾಲ ಅವ ಬಂದು ಹೇಳ್ತಿದ್ದೀನಿ ಆನಂದವಾಗಿದ್ದೀನಿ ಅಂತ. ಮತ್ ದಿವಸದಂಗೆ ಇದ್ದ. ಅವ್ರಿಗೆ ಗೆಳೆಯರೆಲ್ಲ ಹಂಗ ಮಾಡ್ತಿದ್ರು ದಿನಾಲು. ಆದರೆ ಇಂದ ಮಾತ್ರ ಆನಂದವಾಗ್ಯದ. ಯಾಕೆ? ತಾಯಿ ನೀನು ನಿರ್ಧಾರ ಮಾಡಬೇಕು. ಅದನ್ನ ಕಲಿಸಿದ್ಲು. ದಿನಗಳ ಪ್ರತಿದಿನ ಕೇಳ್ತಿದ್ಲು. ಮುಂಜಾನೆ ಅದೇ ಉತ್ತರ ಕೊಡ್ತಿದ್ದ ಹುಡುಗ. ನಾನಿಂದ ಚೆನ್ನಾಗಿರಬೇಕು ಅಂತಿದ್ದ. ನಾನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಹಂಗಿರು ಅಂದ್ಲು. ಹೀಗೆ ರೂಢಿ ಮಾಡಿ ಒಂದು ತಿಂಗಳ, ಒಂದು ವರ್ಷ ಹೋಯಿತು. ಆ ಬಳಿಕ ಅದೇ ರೂಢಿ ಆಯಿತು. ಅದೇ ನನ್ನ ಜೀವನದ ಸುಖದ ಜೀವನದ ಸೂತ್ರ ಅಂದ ಮುದುಕ. 99 ವರ್ಷದ ಮುದುಕ. ನಮ್ಮ ತಾಯಿ ಯಾವಾಗ ಕಲಿಸಿದ್ಲು ಅದನ್ನು ಇಂದಿಗೂ ಸಹಿತ ನಾನು ಮುಂಜಾನೆ ಎದ್ದು ಕೂಡಲೇ ಕೇಳ್ತೇನೆ. ನಾನು ಸುಖವಾಗಿರಬೇಕು, ಸಂತೋಷವಾಗಿರಬೇಕೋ ಇಂದ ನಾನು ದುಃಖಿಯಾಗಿರಬೇಕು ಅಂತ ಕೇಳಿಕೊಂಡೇ ಹೊರಬೀಳ್ತೀನಿ. ಆದ್ದರಿಂದ ಒಂದು ದಿವಸ ಸಹಿತ ನನ್ನ ದುಃಖದ ದಿವಸಗಳಾಗಲಿಲ್ಲ. ಯಾಕೆ ನಾನು ನಿರ್ಧಾರ ಮಾಡಿಬಿಟ್ಟೇನೆ. ಏನಂತ? ಸುಖವಾಗಿನೇ ಬದುಕಬೇಕು, ಸಂತೋಷವಾಗಿ ಬದುಕಬೇಕು. Come whatever may, happen whatever may, I have to be cheerful. ಏನೇ ಬರಲಿ, ಏನೇ ಆಗಲಿ, ನಾನು ಮಾತ್ರ ಪ್ರಸನ್ನಾಗಿರಬೇಕು. ಇದೇ ಪ್ರಸಾದ. ಇದಕ್ಕೆ ಶರಣರು ಪ್ರಸಾದ ಜೀವನ ಅಂತ ಕರೆದರು. ಎಷ್ಟು ಚಂದ ಅವರು ಕರೆದು. ಒಬ್ಬ ಬಾಚರಸ ಅಂತಾಗಿ ಹೋದ್ರು, ಕೇಳಿರ್ಬೇಕು ನೀವು. ಇದೇ ಶರಣರು, ಬಹಳ ದೊಡ್ಡ ಶರಣ ಆತ. ಶರಣರು ಹೆಂಗೆ ಬದುಕ್ಯಾರ, ಎಷ್ಟು ವೈಶಿಷ್ಟ್ಯ ಪೂರ್ಣವಾಗಿ ಬದುಕ್ಯಾರ, ಹೆಂಗೆ ಅವ್ರ ದರ್ಶನ ಹೆಂಗಿರ್ತದೆ, ಯಾಕೆ ಅವರು ಹಾಗದಾರ. ಸೊಡ್ಡಳ ಬಾಚರಸ ಅವನು ಕೆಲಸ ಮಾಡ್ತಿದ್ದ. ಏನು? ಸುಮ್ಮನೆ ಕರ್ಣಿಕ ಕೆಲಸ ಮಾಡ್ತಿದ್ದ. ಕ್ಲಾರ್ಕ್, ಈಗಿನ ಕಾಲದ ಕ್ಲಾರ್ಕ್. ಏನು ದೊಡ್ಡ ಕೆಲಸ ಏನು? ಆ ಬಳಿಕ ಸ್ವಲ್ಪ ಕೊಡೋದು ತಗೊಳ್ಳೋದು, ಒಂದಿಷ್ಟು ತೂಗಿ ಅಥವಾ ಅಳುದು ಕೊಡೋ ಕೆಲಸ ಮಾಡ್ತಿದ್ದ. ಸಣ್ಣ ಕೆಲಸ.
ಆದರೆ ಶರಣ ಏನು ಸಂತೋಷವಾಗಿ ಬದುಕ್ತಿತ್ತು. ನಗೆಮಾರಿ ತಂದೆ ಹಂಗ, ನಗೆಮಾರಿ ತಂದೆನೂ ಹಾಗೆ ಬಹಳ ಮಸ್ತಾಗಿದ್ದವ. ತಾನೂ ನಗುತ್ತಿದ್ದ, ಮಂದಿನೂ ನಗಿಸ್ತಿದ್ದ. ಅದೇ ಅವನ ಕಾಯಕ. ಎಷ್ಟು ಮಸ್ತ್ ಕಾಯಕ ಅದ. ಮುಂಜಾನೆ ಎದ್ದು ಕೂಡಲೇ ಹೊರಡವ. ಯಾರ್ಯಾರ ಮುಖದ ಮೇಲೆ ಪ್ರಸನ್ನತಾ ಇಲ್ಲ ಅಂಥವ್ರನ್ನ ಬೆಟ್ಟಾಗಿ ನಗಸೇ ಮುಂದೆ ಹೋಗೋದು. ಇದು ಅವನ ಕಾಯಕ. ಇದು ಅದ್ಭುತ. ಇಂದು ಬಹಳ ಬೇಕಾಗ್ಯದ ಇದ. ನಾವು ಮನೆ ಬಿಟ್ಟು ಹೊರಗೆ ಬಂದೇವಿ ಅಂದ್ರೆ ಆಸ್ಪತ್ರೆಯಿಂದ ಹೊರಗೆ ಬಂದಂಗ ಇರ್ತೇವೆ. ಈಗೇನು ಸ್ಮಶಾನದಿಂದ ಈಗ ಮನೆ ಕಡೆ ಬಂದಂಗ ಕಾಣಿಸ್ತೇವೆ. ಅದಕ್ಕೆ ದೇವರು ನಮ್ಮ ಸಮೀಪ ಸುಳಿಯೋದಿಲ್ಲ. ಯಾಕೆ? ಇಂಥವ್ರ ಮುಖ ನೋಡಿದರೆ ಮತ್ತೆ ನನಗೂ ತಾಪ ಅಷ್ಟು. ಎಷ್ಟು ಮಜಾ. ನಗೆಮಾರಿ ತಂದೆ ಹಿಂಗ ಮನೆ ಹಿಂಗದ ರಸ್ತೆಯೊಳಗೆ ಹೋಗ್ತಿದ್ದ. ಯಾವರೇ ಹಂಗ ಕಂಡ ಅಂದ್ರೆ ನಿಲ್ಸೋದು, ಒಂದು ಮಸ್ತಾಗಿ ಏನ್ರಿ ಹೇಳೋದು, ಆ ಬಳಿಕ ಹೋಗ್ ಅನ್ನೋದು. ಇದು ಅವನ ಕೆಲಸ. ಕೊಡನ್ನೋದಿಲ್ಲ, ಹೋಗ್ ಅನ್ನೋದು. ಇದು ಮಸ್ತಿದ್ದ. ನಗೆಮಾರಿ ತಂದೆ ಅಂತ ಅವನ ಹೆಸರು. ನಾವೇನ್ ತಿಳ್ಕೊಂಡೇವಿ ಅವ ಒಬ್ಬನೇ ನಗತದ್ದ ಅಂತ. ಇಲ್ಲ, ಅವ ಎಲ್ಲಾರನ್ನೂ ನಗಿಸ್ತದ್ದ ಅಷ್ಟ. ಎಲ್ಲರ ಮುಖದ ಮೇಲೂ ಬರಬೇಕು, ನಗು ಇರಬೇಕು ಅಂತ ನಗೆಮಾರಿ ತಂದೆ. ಬಹಳ ಮಹತ್ವದ ಶರಣ. ದೊಡ್ಡ ಕಾಯಕವನ್ನ ಮಾಡಿದವ ಇದೇ ಕಲ್ಯಾಣದೊಳಗ ನಗೆಮಾರಿ ತಂದೆ ಅದ. ಎದ್ರೇನೋ ಹೋದ್ರೇನು. ಸಂಪತ್ತಿರೋದು ಅದಕ್ಕೆ, ಸಂಪತ್ತಿರೋದೇ ಚೆನ್ನಾಗಿ ಇರೋದಕ್ಕಷ್ಟೆ. ಸ್ವಲ್ಪ ಬರ್ತದೆ ಹೋಗ್ತದೆ. ಎಲ್ಲರಲ್ಲಿ ಬಂದದ್ದೆಲ್ಲ ಇರ್ತದೇನು ಹೇಳಿ? ಬಿದ್ದ ನೀರೆಲ್ಲ ಬಿದ್ದಲ್ಲೇ ಇರ್ತದೇನು? ಹಂಗ ಹರಿದು ಹೋಗ್ತಿರ್ತದೆ, ಮತ್ತು ಹೊಸ ನೀರು ಬರ್ತಿರ್ತದೆ. ನಾವು ಗಳಿಸೋದು ಮಾಡೋದು, ಇಷ್ಟು ಕಷ್ಟಪಡೋದು ಎದಕ್ಕೆ? ಒಂದಿಷ್ಟು ಉಣಿಸಿ ತಿನಿಸಿ ಆನಂದ ಪಟ್ಟು ಹೋಗೋದದ ಈ ಜಗತ್ತಿನಾಗ. ಇನ್ನೇನು ಮಾಡೋದು? ಇದನ್ನ ನಗೆಮಾರಿ ತಂದೆ. ಯಾಕೆ ಮುಖ ಹಿಂಗ್ ಮಾಡ್ಕೋತೀರಿ ಅಂತಿದ್ದು ಹುಡುಕಾಡ್ಕೋತ ಹೋಗ್ತಿದ್ದ. ಯಾರನ್ನ? ಶರಣರನ್ನ, ಸಂತನ ಹುಡುಕಾಡ್ತಿದ್ದಿಲ್ಲ. ಮುಖದ ಮ್ಯಾಲ ಯಾರಿಗೆ ಕಳ ಇಲ್ಲ ಅವ್ರನ್ನ ಹುಡುಕಾಡ್ತಿದ್ದ. ಹೆಂಗಿರ್ಬೇಕು ಅಂತ. ದೊಡ್ಡವ್ರನ್ನ ಸಣ್ಣವ್ರನ್ನ ಅಂತಿದ್ದಿಲ್ಲ. ದೊಡ್ಡವ್ರೇ ಹಂಗ ಬಂದ್ರು ಸಹಿತ ನಿಲ್ರಿ ಅಂತಿದ್ದ. ನಿಮ್ಗೆಲ್ಲಾ ದೊಡ್ಡವ್ರಂತಾರ, ಹಿಂಗ್ಯಾಕದಿರಿ ಅಂತಿದ್ದ. ನಗರಿ ಒಂದಷ್ಟು ಜಗತ್ತಿರೋದೇ ನಗೋದಕ್ಕಾಗಿ, ಸಂತೋಷ ಪಡೋದಕ್ಕಾಗಿ. ಯಾಕೆ ಹೀಗೆ ಕಾಣ್ತೀರಿ? ಸೋ ಮಚ್ ಡಿಪ್ರೆಸ್ಡ್, ಯು ಲುಕ್ ಸೋ ಗ್ಲೂಮಿ. ಇಲ್ಲೇ ಮಸ್ತ್ ನೋಡಿದ್ರೆ, ಮುಖದ ಮೇಲೆ ನೋಡಿದರೆ ಗ್ಲೂಮಿ, ಒಂಥರ ಡಿಪ್ರೆಸ್ಡ್. ಈಗೆಲ್ಲ ರೋಗಗಳೆಲ್ಲ ಇವೇ ಆಗ್ಯಾವ. ನಿಮಗೆ ಗೊತ್ತಿರಬೇಕು, ಜಗತ್ತಿನ ದೊಡ್ಡ ರೋಗ ಅಂದ್ರೆ ಡಿಪ್ರೆಷನ್. ನಿಮ್ಗೆಲ್ಲ ಗೊತ್ತದೆ. ಡಿಪ್ರೆಷನ್ ದುಡ್ದು ಗಳಿಸೋದದ, ಒಂಥರ ಇರೋದದ. ಇದು ಡಿಪ್ರೆಷನ್ ಅಂತಾರ. ಉತ್ಸಾಹನೇ ಇಲ್ಲ, ನಿರುತ್ಸಾಹ. ಇದನ್ನ ತಿಂತೇನು? ಏನಾರ ಇಡು. ಮಾಡೋರ ಗತಿ ಹೆಂಗ? ಪಾಪ ಅವ್ರು ಎಷ್ಟು ಸಂತೋಷ ಪಡಿಸಬೇಕಂತ ತಾಯಿ ಎಲ್ಲ ಮಾಡಿಟ್ಟಾಳ. ಇವ ಬಂದು ಏನಾರೇ ಇಡು ಅಂತ. ಏನು ಕುಡಿತಿ? ಏನಾರೇ ಕೊಡು ಅಂತ. ಹಿಂಗ ಬದುಕೋದಾದರೆ ಗತಿ ಏನು? ಅದಕ್ಕೆ ಅವ ನಗೆಮಾರಿ ತಂದೆ ನಗಸ್ಕೋತ್ ಜಗಳ ಮಾಡ್ಕೋತಲ್ಲ. ಇವ್ರಿಗೆ ಹೇಳ್ತಿದ್ದವ. ಮಡಿವಾಳ ಮಾಚಿದೇವರು ಸಿಟ್ಟಿಗೆದ್ದು ತಿರುಗಾಡೋರು ಊರಾಗ. ಅಂಬಿಗರ ಚೌಡರು ಒಂಥರ ಅನ್ನೋರು. ಇವ ಆಗ್ತಿದ್ದ, ಅದೇನು ಬೈತಿರೋ, ನಗರಿ ಒಂದಿಷ್ಟ. ಇವ ನಗೆಮಾರಿ ತಂದೆ ಮಸ್ತಾಗಿದ್ದ. ಯಾರನ್ನೂ ಬಿಟ್ಟಮಲ್ಲ. ಹಂಗ ನಕ್ಕೋತಿರ್ಬೇಕನ್ನೋದೇ ಜೀವನದ ತತ್ವ.